ದೂರ ಮಾಡಿದ್ದೀರಿ. ಕಳೆದ 10 ತಿಂಗಳಲ್ಲಿ ಅಜ್ಞಾತ ವಾಸವನ್ನ ಅನುಭವಿಸಿದ್ದೀನಿ. ನಾನೇನು ತಪ್ಪು ಮಾಡಿಲ್ಲ. ದಯವಿಟ್ಟು ನಿಮ್ಮ ಸೇವೆಯನ್ನ ನಿಮ್ಮ ಮಗನಾಗಿ ನಾನು ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಾಗೇಶ್ ರೆಡ್ಡಿ ಮಾತಾಡ್ತಾ ಇದ್ದೀನಿ. ನಾನು ನಿನ್ನೆ ಒಂದು ವಿಡಿಯೋ ನೋಡಿದೆ. ಮಾನ್ಯ ಮಾಜಿ ಸಚಿವರು ಪಾಪ ಕಣ್ಣಲ್ಲಿ ನೀರು ಹಾಕ್ಕೊಂಡು ನಾನೇನೋ ತಪ್ಪು ಮಾಡಿಲ್ಲ ಅನ್ನೋ ವಿಚಾರನ ಪಾಪ ಇಡೀ ಚಿಕ್ಕಬಳ್ಳಾಪುರ ಜನರಿಗೆ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ, ನಮ್ಮ ಲೋಕಸಭಾ ಕ್ಷೇತ್ರ ಎಲ್ಲ ಮತದಾರ ಬಂಧುಗಳಲ್ಲಿ ದಯಮಾಡಿ ನಾನು ಮನವಿ ಮಾಡ್ತೇನೆ, ತಮಗೆ ಕೈ ಮುಗಿದು ಮನವಿ ಮಾಡ್ತೇನೆ, ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ಮನವಿ ಮಾಡ್ತೇನೆ. ಈತ ಮಹಾನ್ ಸುಳ್ಳುಗಾರ, ಈತ ಮಹಾನ್ ಭಾಷಣಕಾರ, ಈತ ಮಹಾನ್ ಮೋಸಗಾರ, ಈತ ಮಹಾನ್ ಭ್ರಷ್ಟಾಚಾರ. ದಯಮಾಡಿ ಹೇಳ್ತೀನಿ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮತದಾರರಲ್ಲಿ ಕೈ ಮುಗಿದು ಮನವಿ ಮಾಡ್ತೇನೆ, ಈತನಿಗೆ ಯಾರೂ ಕೂಡ ಮತವನ್ನ ಕೊಡಬೇಡಿ. ನಾವು 10 ತಿಂಗಳಿಂದ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ, ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೀವಿ. ಯಾವುದೇ ಒಂದೇ ಒಂದು ಕೇಸ್ ಇಲ್ಲದೆ, ಯಾರ ಮೇಲೆ ಒಂದು FIR ಆಗದೆ ನೆಮ್ಮದಿಯಾಗಿ ಆರೋಗ್ಯವಾಗಿ ಜೀವನವನ್ನ ಮಾಡ್ತಾ ಇದ್ದೀವಿ. ಈತನನ್ನ ದಯಮಾಡಿ ಲೋಕಸಭೆಗೆ ಕಳಿಸಿದ್ರೆ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಹಾಳು ಮಾಡಿದ್ದಲ್ಲೇ ಇಡೀ ಲೋಕಸಭಾ ಕ್ಷೇತ್ರನ ಹಾಳು ಮಾಡ್ಬಿಡ್ತಾರೆ ಸ್ವಾಮಿ. ದಯಮಾಡಿ ಹೇಳ್ತೀನಿ, ಚಿಕ್ಕಬಳ್ಳಾಪುರ ಮತದಾರ ಬಂಧುಗಳಲ್ಲಿ ದಯಮಾಡಿ ಈತನ ನಂಬೇಡಿ. ಮಹಾನ್ ಮೋಸಗಾರ ಈತ. ಈ ತರ ಮಾಡಿರ್ತಕ್ಕಂಥ ಘನತೆ ಒಂದಲ್ಲ ಎರಡಲ್ಲ. ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈತ ಹಾಕಿಸಿರೋ ಕೇಸುಗಳು ಒಂದಲ್ಲ ಎರಡಲ್ಲ. ಸಾವಿರಾರು ಕಾರ್ಯಕರ್ತರ ಮೇಲೆ ಈತ FIR ನ ದಾಖಲು ಮಾಡಿ ಜೈಲಿಗೆ ಕಟ್ಟಿರ್ತಕ್ಕಂಥ ಘನತೆ ಈ ಮಾನ್ಯ ಸುಧಾಕರ್ ಅವರಿಗೆ ಸೇರ್ತದೆ. ಒಬ್ರಲ್ಲ ಇಬ್ರಲ್ಲ, 1,000ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಆತನ ಹೇಳಿದ್ ಕೇಳಬೇಕು, ಕೇಳಲ್ಲ ಅಂತಂದ್ರೆ ಜೈಲಿಗೆ ಕಟ್ಟಿಸ್ಬಿಡ್ತಾರೆ. ನನ್ನ ಕಣ್ಮುಂದೆ ನಡೆದಿರ್ತಕ್ಕಂಥದ್ದು, ಈತ ನಿನ್ನೆ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಸಂವಿಧಾನ ಬಗ್ಗೆ ಇದ್ರ ಬಗ್ಗೆ ಮಾತಾಡಿದ್ರು. ತಮ್ಗೇನಾದ್ರೂ ಅಂಬೇಡ್ಕರ್ ಮೇಲೆ ಪ್ರೀತಿ ಇದ್ದಿದ್ರೆ ಆ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ರಾಜಾಕಾಂತರಣ್ಣ ಅವ್ರನ್ನ ತಾವು ಜೈಲಿಗೆ ಕಟ್ತಿರ್ಲಿಲ್ಲ ಸ್ವಾಮಿ. ಆತ ಏನ್ ತಪ್ಪಾಡಿದ್ದ ಸ್ವಾಮಿ? ಏನೋ ತಪ್ಪು ಮಾಡಿದೆ, ಆತನನ್ನ ಜೈಲಿಗೆ ಕಟ್ಸಿದ್ರಿ. ನೀವು ಒಂದಲ್ಲ ಎರಡಲ್ಲ ಮಾಡಿರ್ತಕ್ಕಂಥ ಕೆಲಸಗಳು. ಈತ ಒಕ್ಕಲಿಗ ವಿರೋಧಿ. ನಾನು ಒಕ್ಕಲಿಗನ ಹೇಳ್ತಾ ಇದ್ದೀನಿ, ಈತ ಒಕ್ಕಲಿಗ ವಿರೋಧಿ. ಈತ ಅತಿ ಹೆಚ್ಚು ಕೇಸುಗಳನ್ನ ಒಕ್ಕಲಿಗ ಸಮುದಾಯದವರದ ಮೇಲೆ ಈತ ಬಳಸಿರ್ತಕ್ಕಂಥದ್ದು. ಅತಿ ಹೆಚ್ಚು ಕೇಸುಗಳನ್ನ ಒಕ್ಕಲಿಗ ಸಮುದಾಯದಲ್ಲಿರ್ತಕ್ಕಂಥ ಕಾರ್ಯಕರ್ತರ ಮೇಲೆ ಬಳಸಿರ್ತಕ್ಕಂಥದ್ದು. ಒಂದ ಎರಡಲ್ಲ ಈ ಸುಧಾಕರ್ ಮಾಡಿರತಕ್ಕಂಥ ಘನತೆ. ಸಾವಿರಾರು ಲಕ್ಷಾಂತರ ಜನರು ಕೊರೋನಾ ಸಂದರ್ಭದಲ್ಲಿ ರಕ್ತ ಕಣ್ಣೀರು ಹಾಕಿದ್ದಾರೆ ಸ್ವಾಮಿ. ರಕ್ತ ಕಣ್ಣೀರು ಹಾಕಿ ಅವರು ಪಟ್ಟಿರ್ತಕ್ಕಂಥ ನೋವು, ಅವ್ರ ಕಣ್ಣಲ್ಲಿ ಬಂದಿರತಕ್ಕಂಥ ರಕ್ತ ಕಣ್ಣೀರು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ನಮ್ಮ ಶಾಸಕರಾದ ಪ್ರದೀಪ್ ಈಶ್ವರಣ್ಣ ಅವ್ರ ಮೇಲೂ ಕೂಡ 28 ಕೇಸುಗಳನ್ನ ಹಾಕಿ 30 ದಿನಗಳ ಕಾಲ ಕೋರ್ಟ್ ಅಲ್ಲಿ ಹೆಂಗ್ ಮಾಡಿದ್ದೀರಾ? ಅವರ ಶಾಪ ನಿಮ್ಗೆ ತಟ್ಟೋದಿಲ್ವೇನ್ ಸ್ವಾಮಿ? ನಮ್ಮ ಅತಿ ಹೆಚ್ಚು ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬಂದಿರೋ ಕಾರಣ ಇದೇ ಸುಧಾಕರ್ ಅವ್ರಿಗೆ ಸಲ್ತದೆ. ಒಂದಲ್ಲ ಎರಡಲ್ಲ ಮಾಡಿರ್ತಕ್ಕಂಥ ಘನತೆ ಈತ. ಕೊರೋನಾ ಸಂದರ್ಭದಲ್ಲಿ ಲಕ್ಷಾಂತರ ಹೆಣಗಳ ಮೇಲೆ ಲೂಟಿ ಹೊಡೆದಂತ ನೀಚ ಈತ. ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಯಾರಿಗೂ ಎದುರುವಂತ ಸಂದರ್ಭನೇ ಇಲ್ಲ. ನೋವಾಗ್ತದೆ. ಈತ ಮತ್ತೆ ಏನಾದ್ರೂ MP ಆಗಿ ಬಂದ್ರೆ 10 ತಿಂಗಳಾಗಿ ನೆಮ್ಮದಿಯಾಗಿದ್ವಿ ನಾವು.
ಮತ್ತೆ ಯಾವುದೇ ಕಾರಣಕ್ಕೂ ನೆಮ್ಮದಿ ರಾಜಕಾರಣ ಮಾಡೋದಕ್ಕೆ ಬಿಡೋದಿಲ್ಲ. ಮಹಾನ್ ನಾಟಕಕಾರ ಈತ, ಮಹಾನ್ ಸುಳ್ಳುಗಾರ. ರಾಜಕೀಯ ಉದ್ದೇಶಕ್ಕಾಗಿ ಜನಗಳ ಪ್ರೀತಿನ ಗಳಿಸೋದು ಬಿಟ್ಟು ನಾಟಕ ಮಾಡಿ ಸಿಂಪತಿ ಗಿಟ್ಸ್ಕೊಳ್ಳೋದಕ್ಕಂತ ಹೋಗ್ತಾ ಇದ್ದಾರೆ ಈತ. ದಯಮಾಡಿ ಹೇಳ್ತೀನಿ, ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಮತದಾರರಲ್ಲಿ ಮನವಿ ಮಾಡ್ತೀನಿ, ನಿಮ್ಗೆ ಕೈ ಕಾಲಿಗೆ ಮುಗಿತೀನಿ, ದಯಮಾಡಿ ಈತನಿಗೆ ಯಾವುದೇ ಕಾರಣಕ್ಕೂ ಮತವನ್ನ ಕೊಡಬೇಡಿ. ನೆಮ್ಮದಿ ಜೀವನ ನಾವೇ ಕಳ್ಕೊಳ್ಬೇಕಾಯ್ತದೆ. ಮಾಡಿರ್ತಕ್ಕಂಥ ಕೆಲಸಗಳು ಆ ತರ ಕಾರ್ಯಗಳ ಕೆಲಸ ಮಾಡಿರ್ತಕ್ಕಂಥದ್ದು ಈತ. ಕೇಸ್ ಮೇಲೆ ಕೇಸು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ 1,000ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಈತ ಜೈಲಿಗೆ ಕಳಿಸಿದ್ದಾರೆ. ಯಾವ ಪುರುಷ ತಕ್ಕ ಕಳಿಸಿರೋದು ಈ ತರ ರಾಜಕೀಯ ಉದ್ದೇಶಕ್ಕಾಗಿ. ದಯಮಾಡಿ ಹೇಳ್ತೀನಿ ಮತದಾರ ಬಂಧುಗಳೇ, ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಂಧುಗಳೇ, ದಯಮಾಡಿ ಈತನನ್ನ ನಂಬೇಡಿ. ಈತ ಮಹಾನ್ ಮೋಸಗಾರ. ಈ ಮೊಸಳೆ ಕಣ್ಣೀರು ಈತನ ಕಣ್ಣಲ್ಲಿ ನೀರು ಬಂದಿದ್ದು ನಾನು ಇದುವರೆಗೂ ನೋಡೇ ಇಲ್ಲ. ಸಾವಿರಾರು ಜನದ ಮುಂದೆ ಕಣ್ಣೀರು ಹಾಕೊಂಡ್ಬಿಟ್ರೆ ಅವ್ರ ವಿಶ್ವಾಸ ಗಳಿಸ್ಬಿಡ್ಬೋದು ಅನ್ನೋ ರೀತಿಯಲ್ಲಿ ನಾಟಕ ಮಾಡ್ತಾ ಇರೋದು ಈ ಮಾನ್ಯ ಸುಧಾಕರ್ ಅವರು. ಮತದಾರ ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ, ತಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮತದಾರರು ತಾವು ನೆಮ್ಮದಿಯ ಜೀವನ ಮಾಡಬೇಕು ಅಂತಂದ್ರೆ ಈತನನ್ನ ಸೋಲಿಸಬೇಕು. ಈತ ಗೆದ್ದ ಅಂದ್ರೆ ನಮ್ಮ ಇಡೀ ಲೋಕಸಭಾ ಕ್ಷೇತ್ರದ ಜನ ಅಲ್ಲೋಲ ಕಲ್ಲೋಲವಾಗಿ ಸಾವಿರಾರು ಕೇಸ್ಗಳನ್ನ ಹಾಕ್ಸ್ಕೊಂಡು ನೆಮ್ಮದಿಯ ಜೀವನ ಕಳ್ಕೋಬೇಕಾಗ್ತದೆ. ದಯಮಾಡಿ ತಾವು ಅರ್ಥ ಮಾಡ್ಕೊಳ್ಳಿ ಮತದಾರ ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ.